ಸ್ವಾಗತ ಸುಸ್ವಾಗತ ಜನರೇ ನನ್ನ ಹೊಸ ವ್ಲಾಗಿಗೆ. Today I am going to make a new video, so please whatever. And today fifth ರೋಸ್ ಐ ಥಿಂಕ್ ಅನಿಸುತ್ತೆ, ಇವಾಗ ಕೌಂಟಿಂಗ್ ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ. ಆ್ಯಂಡ್ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಆಲ್ಸೋ ಇವತ್ತು ಮಂಡೇ ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ದ ರಿಯಲ್ ಟೆಸ್ಟ್ ಬಿಗನ್ಸ್ ಫ್ರಮ್ ನೌ, ಬಿಕಾಸ್ ನಾನು ಇವತ್ತು ರೋಸಾ ಇದ್ದೀನಿ. ಆ್ಯಂಡ್ ಸಹರಿದು ನಾನು ತೋರಿಸಿಲ್ಲ ಐ ಥಿಂಕ್ ನಿಮಗೆ ವಿಡಿಯೋ. ನೋ ಪ್ರಾಬ್ಲಮ್, ವಿಡಿಯೋನೇ ಇರಲಿಲ್ಲ ಸಹರಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಆ್ಯಂಡ್ NCC ಟ್ರ್ಯಾಕ್ಸ್ ಒಳಗಡೆ NCC ಯೂನಿಫಾರ್ಮ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಕಾಸ್ ಇವತ್ತು ಮಂಡೇ ಆ್ಯಂಡ್ ಮಂಡೇ NCC ಇರುತ್ತೆ. ರೋಸಾ ಅಂತ ಹೇಳಿ NCCನ ಮಿಸ್ ಮಾಡೋಕ್ಕಾಗುತ್ತಾ? ಲೈಕ್ ಅದು ರೋಸಾಗೆ ಮತ್ತಿದಾಗುತ್ತೆ. ಸೊ ನೋ ಪ್ರಾಬ್ಲಮ್, ಇವತ್ತು NCC ಮಾಡೋಣ. ಬಟ್ ಅಷ್ಟೇನು ಮಾಡೋಕ್ಕಾಗಲ್ಲ ಅಂತೀನಿ, ಎಂತಕ್ಕಂದರೆ ಉಪವಾಸ ಇದ್ದೀನಿ. ಅಷ್ಟೇನು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನಿಜ. ಲೆಟ್ಸ್ ಟ್ರೈ. ಏನಾಗುತ್ತೋ ಗೊತ್ತಿಲ್ಲ, ಅವರು ಒಪ್ಕೊಳ್ತಾರೋ ಇಲ್ವೋ. ಲೈಕ್ ಪರ್ಮಿಷನ್ ಕೇಳ್ತೀವಿ, ನಮ್ಮ ಕೈಲಿ ಇವತ್ತು ಮಾಡೋಕ್ಕಾಗಲ್ಲ ಅಂತ. ಎಂತಕ್ಕಂದರೆ ಬೆಳಗ್ಗೆ ಸಹ ತಿಂತೀವಿ, ಮತ್ತು ಫುಲ್ ಡೇ ತಿನ್ನಬೇಡ್ದು ನಾವು. ರಿಫ್ರೆಶ್ಮೆಂಟು ಇಲ್ಲ ನಮಗೆ, ರಿಫ್ರೆಶ್ಮೆಂಟ್ ಬೇಡ ನಮಗೆ. ಬಟ್ ನೋಡೋಣ ಏನಾದರೂ ಅಡ್ಜಸ್ಟ್ ಆಗುತ್ತಂತ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಫ್ರೆಂಡ್ಸ್. ಎಸ್, ಫೈನಲಿ. ಆ್ಯಂಡ್ ನಾಳೆ ಇಂಟರ್ನಲ್ಸ್ ಇದೆ, ಇಂಟರ್ನಲ್ಸ್ ಎಕ್ಸಾಮ್ ಐತೆ. ನಾಳೆನೇ ಇರೋದು. ಓಕೆ, ಇಷ್ಟು ಬೇಗ ಇಂಟರ್ನಲ್ಸು ಬಂದ್ಬಿಡ್ತು ಸೆಕೆಂಡ್ ಸೆಮ್ದು. ಆ್ಯಂಡ್ ನಾವಿನ್ನೂ ಜೂನಿಯರ್ಸೇ ಇದ್ದೀವಿ. ನಮ್ಮ ಜೂನಿಯರ್ಸ್ ಇನ್ನೂ ಯಾರೂ ಬಂದಿಲ್ಲ, ಸೀನಿಯರ್ಸ್ ಆಗಿಲ್ಲ ಇನ್ನು ನಾವು. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಲೈಕ್ NCCದಲ್ಲಿ ಮೇನ್ NCCದಲ್ಲೇ ಬಂದಿಲ್ಲ ಜೂನಿಯರ್ಸು. ಸೆಕೆಂಡ್ ಇಯರ್ಸ್ ಆಗ್ಬೇಕಂದ್ರೆ ನಾವು. ಬಟ್ ಥರ್ಡ್ ಇಯರ್ಸ್ದು ಪಾಸ್ ಔಟ್ ಆಗ್ಬಿಟ್ರು NCCಯಿಂದ. ಥರ್ಡ್ ಇಯರ್ಸ್ ಲೈಕ್ ಮುಕುಂದ್ ಸೀನಿಯರ್ ಆ್ಯಂಡ್ ಸುಹಾಸ್ ಸೀನಿಯರ್ ಅವರೆಲ್ಲರೂ ಪಾಸ್ ಔಟ್ ಆಗ್ಬಿಟ್ಟಿದ್ದಾರೆ. ಆ್ಯಂಡ್ ಓನ್ಲಿ ಸೆಕೆಂಡ್ ಆ್ಯಂಡ್ ಫಸ್ಟ್ ಇಯರ್ಸ್ ಇದ್ದಾರೆ ಇವಾಗ ಸದ್ಯಕ್ಕೆ NCCದಲ್ಲಿ. ಓಕೆ, ಲೆಟ್ಸ್ ಬಿಗಿನ್ ದ ಬ್ಲಾಗ್. ಇವಾಗ ಹೋಗೋಣ. ಟೈಮ್ ಇವಾಗ 8:20, 8:45ಗೆ ಲೇಟ್ ಆಗ್ತಿರೋನು 8:20ಗೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಿದ್ದಾನೆ. ಎಷ್ಟು ಡಿಫ್ರೆನ್ಸ್ ಆಯಿತು ನೋಡಿ ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಒಳ್ಳೆ ಹುಡುಗ ಆಗ್ಬಿಡ್ತೀನಿ ನಾನು, ಅದಕ್ಕೆ. ಸೊ ಇದೇ ಕಂಟಿನ್ಯೂ ಮಾಡೋಣ ಅಂದ್ಕೊತಿದ್ದೀನಿ ಆಫ್ಟರ್ ದ ರಂಜಾನ್ ಆಲ್ಸೋ. ಬೇಗ ಎದ್ದೊಡಿ ಹೋಗೋಕ್ಕೆ. ಓಕೆ, ಹೋಗೋಣ ಇವಾಗ. ಬಾಯ್ ಬಾಯ್ ಅಲ್ಲ. ಓಕೆ, ಹೋಗೋಣ. I am sorry, Babu. ವಾ ಟೀನ್ ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದ್ದೀವಿ ನಾವು. ಏನಿವತ್ತು ಬೇಗ ಬಂದ್ಬಿಟ್ಟಿದ್ದೀನಿ, ಕ್ಲಾಸೇ ಇಲ್ಲ ಇಲ್ಲಿ ಯಾರು. मौसम तो ऐसा लग रहा है दिल गार्डन हो रहा है. बहुत मजा आ रहा है यहाँ पे. ಆ್ಯಕ್ಚುಲಿ ನನ್ನ ಪವರ್ ಫ್ರೆಂಡ್ಸ್, ಬಿಟ್ಟರೆ ಯಾರು ಇಲ್ಲ. ಯಾರು ಇಲ್ಲ, ಇಷ್ಟು ಬೇಗ ಬಂದಿದ್ದೀನಿ ನಾನು. ಫೈನಲಿ ಲೇಟಾಗಿ ಬಂದಿಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ಜಲ್ದಿ ಬಂದಿದ್ದೀನಿ ಇವತ್ತು. ಅಲ್ಲಿ ನೋಡಿ ನಪರಂಜಿ ಡೈರೆಕ್ಟ್ CAT ಕ್ಲಾಸ್ಗೆ ಹೋಗ್ತಿದ್ದಾಳೆ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಹಾಯ್ ಮಾಡ್ತಿದ್ದಾಳೆ. ಅಲ್ಲ ಟ್ಯಾಂಕ್ ಹೆಚ್ಚಿನ ಅಲ್ಲಿರೋದಕ್ಕೆ. ಸೊ
ಅಲ್ಲಿರೋದು ನಮ್ಮ ಕಂಪ್ಯೂಟರ್ ಅಕೌಂಟಿಂಗ್ ಕ್ಲಾಸು. ಆ್ಯಂಡ್ ಇಲ್ಲಿಂದ ಕೆಳಗಡೆ ಹೋಗಿ ಹಂಗೋಗಿ ಅಲ್ಲಿ ಹೋಗಬೇಕು. ನಾನು ಬೇಗ ಬಂದ್ಬಿಟ್ಟಿದ್ದೀನಿ. 80ಗೆ ಇಲ್ಲಿರೋದು ಉದ್ಧಾರ ಮಾಡೋಬಿಟ್ಟಿದ್ದೇನಂತೆ ಫ್ರೆಂಡ್ಸ್. Would like to take notes while I take totes of the marrow. ಹಾಕಿ ಫೈನಲಿ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟೆ. ನಮ್ಮ ನೀನು ಹೇಳ್ತೀಯಾ? ಒಳ್ಳೆ ಕೆಲಸ ಮಾಡಿದ್ಯಾ, ಬೇಗ ಬಂದು. NCC ಪವರ್ ಇದು. अरे बाप रे, ये तो धोती खोल रहा है. ಮನೆಗೆ ಹಿಂದೆನೂ ಇರುತ್ತಲ್ಲ, ನಾಗರಾಜ್ ಸರ್ ತಗೊಂಡಿದ್ದಾರೆ ನನ್ನ ಐಡಿ. ಕಂಪ್ಯೂಟರೈಸ್ಡ್ ಅಕೌಂಟಿಂಗಲ್ಲಿ ಫಸ್ಟ್ ಬೆಂಚಲ್ಲೇ ನನ್ನ ಪ್ಲೇಸು. ಸೋ ಸ್ಯಾಡ್. CAT ಲೈಕ್ ಸಬ್ಜೆಕ್ಟ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ಲ್ಯಾಬ್. ಇದೆ ನೋಡಿ, ಇದೆ ನಮ್ಮ ಲ್ಯಾಬ್. ಕ್ಲಾಸ್ ಅಲ್ಲ, ಲ್ಯಾಬ್. ಹಾಯ್ ಸಂಜಯ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೋಡ್ಬೋದು, ಇನ್ನೂ ಯಾರೂ ಬಂದಿಲ್ಲ. ನಮ್ಮ ಸರ್ರೇ ಬಂದಿಲ್ಲ ಇನ್ನು. ಓಕೆ, ಸ್ಟಾರ್ಟ್ ಆಗಿದೆ. ಇದರಲ್ಲಿ ಏನೇನಿರುತ್ತಂದರೆ ನನಗೆ ನಿಜ ಎಷ್ಟು ಕೋಪ ಬರುತ್ತೆ ಈ ಟ್ಯಾಲಿ ಪ್ರೈಮಲ್ಲಿ. ಯಾವ ಥರ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್, ಲಿಟ್ರಲಿ. CAT ಕಾಮರ್ಸ್ ಮಾಡಿ, ಕಾಮರ್ಸ್ ಮಾಡೋದೇ ಫಸ್ಟ್ ಆಫ್ ಆಲ್ ಮಾಡೋದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಓಕೆ, ಇವಾಗ ಸರ್ ಬರೋ ಗಂಟ ಇಲ್ಲಿ ಫಸ್ಟ್ ಆಫ್ ಆಲ್ ಸರ ಇವಳು ಬಂದ್ಬಿಟ್ಟಿದ್ದಾರೆ. A few moments later. ಸೊ ಫ್ರೆಂಡ್ಸ್, ನನಗೆ ಮತ್ತು ಫುರ್ಖಾನಿಗೆ ಪರ್ಮಿಷನ್ ಸಿಕ್ಕಿದೆ ಹೋಗೋಕ್ಕೆ 3:45ಗೆ. ಬಿಕಾಸ್ ರೋಜಾ ಇದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಳಗ್ಗೆಯಿಂದ ಒಂದು ಹುಡುಗಿ ಬಂದಿಲ್ವಂತೆ ಬ್ಲಾಗಲ್ಲಿ. ಇವಳೆ ಹೇಳಿ ಏನಾದರೂ ಬಂದಿಲ್ಲ. ರಂಜಾನ್ ಮುಬಾರಕ್. ಮೀನಾಕ್ಷಿ ಇದ್ದೇಳಕ್ಕೆ ಓಕೆ ಫ್ರೆಂಡ್ಸ್, ಇವಾಗ ಹೋಗೋಣ ಮನೆಗೆ. ಸೊ ಫ್ರೆಂಡ್ಸ್, ಫೈನಲಿ ಮನೆಗೂ ಬಂದ್ಬಿಟ್ಟಿದ್ದೀನಿ. ಲಾಂಗ್ ಟೈಮ್ ಆಫ್ NCC. ನಿಜ ಯಾವ ಥರ ಇತ್ತು ಅಂದರೆ ಸಿಚುವೇಶನ್ನು ಹೇಳೋಕ್ಕೆ ಆಗಲ್ಲ. ಅಲ್ಲಿ ರಿಪೋರ್ಟಿಂಗಲ್ಲೇ ನಾನು ತಲೆ ಸುತ್ತ ಬಿದ್ದಂಗಿತ್ತು. ಬಟ್ ಟ್ರೈ ಮಾಡಿದೆ. ನಾನು ಬೆಸ್ಟ್ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ರೆಸ್ಟಿಗೆ ಹಾಕಿದ್ದೀನಿ ನನ್ನ NCC ಯೂನಿಫಾರ್ಮ್ನ. ಆ್ಯಂಡ್ ನಾಳೆ ಎಕ್ಸಾಮ್ ಐತೆ. ಸೊ NCC ಯೂನಿಫಾರ್ಮ್ 1 ವೀಕ್ ತನಕ ಇರುತ್ತೆ ರೆಸ್ಟಲ್ಲಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವೀಕಿಂದ 3:45 ಬಿಡ್ತಾರಂತೆ ಅಂತ ಲೆಟರ್ ಕೊಟ್ಟಿದ್ದೀವಿ. ಆ್ಯಂಡ್ ಫೈನಲಿ ಇವಾಗ ಇಫ್ತಿಯಾರಿಗೆ ಸ್ವಲ್ಪ ಟೈಮ್ ಇರೋದು, ಲೈಕ್ 4:10 ಆಗ್ತಿದೆ. ಸೊ ಫಸ್ಟ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದಾಗುತ್ತೆ ಅಂತ. ಇವಾಗ ಇನ್ನೂ ಸ್ವಲ್ಪ ಐತೆ ಲೈಕ್ ಅರೇಂಜ್ ಮಾಡೋಕ್ಕೆ. ಅದು ಅರೇಂಜ್ ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ನೋಡಿ. ಓಕೆನಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಅಷ್ಟೇ.